ಎಲ್ಲ ವೀಕ್ಷಕರಿಗೆ ನಮಸ್ತೆ. ನೋಡಿ, ಇದು ದೇವರ ಫೋಟೋ ಸ್ಟ್ಯಾಂಡ್ ಎಲ್ಲ ಉಜ್ಜಲಿಕ್ಕೆ ಬೇಕಾಗಿ ನಾನು ಆನ್ಲೈನಿಂದ ತರಿಸಿದ್ದು. ತುಂಬ ರೇಟ್ ಏನಿಲ್ಲ. ಇಷ್ಟಿಷ್ಟು ಸಣ್ಣ ಹ್ಯಾಂಡ್ ಕರ್ಚಿಪ್ ಟೈಪ್ ಮಾಡಿಕೊಂಡು ನಮಗೆ ದೇವರ ಫೋಟೋ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಈ ದಿನ ನಾನು ಗೆಜ್ಜೆ ವಸ್ತ್ರ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ನೋಡಿ, ಅದಕ್ಕೆ ಬೇಕಾಗಿ ಇದು ನೋಡಿ ಮಡಿ ಬಟ್ಟೆ. ಅಂದರೆ ಏನಾದರೂ ದೇವರದ್ದೇನಾದರೂ ಕೆಲಸ ಇದ್ದಾಗ ಇದು ಹತ್ತಿ ತಂದದ್ದು ನಾನು. ಅಂದರೆ ಬೀಜದ ಹತ್ತಿ ಸಿಗಲಿಲ್ಲ ನನಗೆ, ಲಡಿ ಹತ್ತಿ ಸಿಕ್ಕಿದೆ. ಅದು ಕೂಡ ಗ್ರಂಥಿ ಅಂಗಡಿಯಿಂದಲೇ ತಂದದ್ದು. ರೋಸ್ ವಾಟರ್ ಕೂಡ ಹಾಕ್ಕೊಳ್ಬೋದು. ಇದು ಗ್ರಂಥಿ ಅಂಗಡಿಯಿಂದ ತಂದದ್ದು, ಮೆಡಿಕಲಿಂದ ಅಲ್ಲ. ಹಸಿ ಹಾಲು ತಗೊಂಡಿದ್ದೇನೆ, ಅರಶಿನ ಕುಂಕುಮ, ಗಂಧ ಬೇಕಾದರೆ ಹಚ್ಕೊಳ್ಬೋದು. ಗಂಡು ದೇವರಿಗೆ ಆದರೆ ವಿಭೂತಿ ಹಚ್ಕೊಳ್ಬೇಕು. ಇದು ಪೂಜೆ ಮಾಡುವಾಗ ಮಾತ್ರ ನಾವು ಗಂಧ ಹಚ್ಕೊಳ್ಬೇಕಾಗ್ತದೆ. ಇದು ನೋಡಿ ಎಲೆ, ಅಂದರೆ ವೀಳ್ಯದೆಲೆ ನೋಡಿ, ಈ ಥರ ಅಂದರೆ ತೂತಾದ್ದನ್ನೆಲ್ಲ ಇಟ್ಕೊಳ್ಬಾರ್ದು, ದೇವರಿಗೆ ಹಾಕಬಾರ್ದು, ಇಡಬಾರ್ದು ಅದನ್ನೆಲ್ಲ. ನೋಡಿ, ಈ ಥರ ಹತ್ತಿ ಸಿಕ್ಕಿದೆ ನನಗೆ. ಬೀಜದ ಹತ್ತಿ ಸಿಗದ ಕಾರಣ ಈಗೆಲ್ಲ ಈ ಥರವೇ ಬರುವುದು ಅಂತ ಹೇಳಿದರು ಅಂಗಡಿಯಲ್ಲಿ. ಹಾಗಾಗಿ ನೋಡಿ, ಈ ಥರ ನಾವು ನೋಡ್ಕೊಳ್ಬೇಕು. ಹಿಡಿ ಆದರೆ ಒಂದು ಹಿಡಿಯಲ್ಲಿ 2 ಗೆಜ್ಜೆ ಬರುವಾಗೆ ಕೂಡ ಮಾಡ್ಕೊಳ್ಬೋದು ನಾವು. ಈ ಥರ ನೋಡಿ, ಒಂದೊಂದು ಹಿಡಿ ಮಾಡಿ ಅದರಲ್ಲಿ ಒಂದು ಹಿಡಿಗೆ 2 ಗೆಜ್ಜೆ, ಆ ಟೈಪ್ ಕೂಡ ಮಾಡ್ಕೊಳ್ಬೋದು. ಇದನ್ನು ನಾನು ಬೆಳಗಾಮಲ್ಲಿ ಇರುವಾಗ ಕಲ್ತದಿದ್ದು. ನೋಡಿ, ಈ ಥರ ನಿಧಾನವಾಗಿ ಬಿಡಿಸ್ಕೊಳ್ಬೇಕು. ಅಲ್ಲಿ ನನ್ನ ಫ್ರೆಂಡ್ ಒಬ್ಬರು ಇದ್ದರು, ವಿಜಯಲಕ್ಷ್ಮಿ ಭಟ್ ಅಂತೇಳಿ. ಅವರು ದಿನ ಏನಾದರೂ ಈ ಥರ ಮನೆಗೆ ತಗೊಂಡು ಬರ್ತಾಯಿದ್ರು. ಬಂದು ಮಾತಾಡ್ತಾ ಅವರು ಈ ಥರ ಗೆಜ್ಜೆ ವಸ್ತ್ರ ಮಾಡೋದು ಅಥವಾ ಅಕ್ಷತೆ ಮಾಡೋದು ಆ ಥರ ಎಲ್ಲ ಮಾಡಿ ತಗೊಂಡು ಹೋಗ್ತಾಯಿದ್ರು. ಅವರ ಮಾವನವರು ಸತ್ಯನಾರಾಯಣ ಪೂಜೆ ಎಲ್ಲ ಮಾಡುವವರು. ಹಾಗಾಗಿ ಎಲ್ಲ ಅವರು ರೆಡಿ ಮಾಡಿ ಕೊಡ್ತಾಯಿದ್ರು. ಹಾಗಾಗಿ ನಾನು ಕಲ್ತದ್ದಿದ್ದು. ನೋಡಿ, ಈ ಥರ ಕೂಡ, ಅಥವಾ ಮನೆ ಮೇಲೆ ಕೂಡ ಹೀಗೆ ಮಾಡ್ಕೊಳ್ಬೋದು ನಾವು. ನೋಡಿ, ಈ ಥರ ಮಾಡ್ಕೊಳ್ಬೇಕು. ನಿಧಾನವಾಗಿ ಎಳೆದು ನೋಡಿ, ಆ ಥರ ಸ್ವಲ್ಪ ನಿಧಾನವಾಗಿ ಎಳೆದು ಅರಶಿನ ಕುಂಕುಮ ಹಚ್ಚಿದೆ. ಅಂದರೆ ಈ ಥರ ಮಾಡ್ಕೊಳ್ಬೇಕು. ಅಂದರೆ ಬೆಳಿಗ್ಗೆದ್ದು ತಲೆಗೆ ಮೈಗೆ ಸ್ನಾನ ಮಾಡಿ, ಮಡಿಯಲ್ಲಿದ್ದರೆ ತಿಂಡಿಯೆಲ್ಲ ನಾನು ತಿಂದಿಲ್ಲ, ಬರೀ ಕಾಫಿ ಮಾತ್ರ ಮಾಡಿ ಕುಡಿದುಕೊಂಡಿದ್ದೇನೆ, ಮತ್ತೇನು ತಿಂದಿಲ್ಲ. ಇನ್ನು ಇದೆಲ್ಲ ಮಾಡಿದ ಮೇಲೆ ತಿಂಡಿ ತಿನ್ನೋದು. ಅದು ಮಡಿಯಲ್ಲಿ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ಮಾಡಿ ನಾವು ಪ್ಲಾಸ್ಟಿಕಲ್ಲಿ ಇಟ್ಟರೆ ಪೂಜೆ ಇರುವಾಗ ಇದನ್ನು ಉಪಯೋಗಿಸ್ಬೋದು. ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ಇದು ಮಾಡೋದಿಲ್ಲ, ಉತ್ತರ ಕರ್ನಾಟಕದವರು ಮಾತ್ರ ಮಾಡೋದಿದ್ದು. ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಂದರೆ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ತಾರೆ, ಆವಾಗ ಶಲ್ಯ ಮತ್ತು ಪಂಚೆ ಹೀಗೆ ಸತ್ಯನಾರಾಯಣ ದೇವರಿಗೆ ಇಡೋದು. ದೇವಿಗೆ ಆದರೆ ಬ್ಲೌಸ್ ಪೀಸ್ ಅದನ್ನು ಮಾತ್ರ ಹೀಗೆ ಇಡ್ತಾರೆ, ಅಥವಾ ಸೀರೆ ಮತ್ತು ಬ್ಲೌಸ್ ಇಟ್ಟು ಅದರ ಮೇಲೆ ತೆಂಗಿನಕಾಯಿ ಇಡ್ತಾರೆ. ಈ ಥರ ಅದನ್ನು ಉಡಿಸೋದು ಅದೆಲ್ಲ ಮಾಡಲ್ಲ ಮನೆಯಲ್ಲಿ ಪೂಜೆ ಮಾಡಿದರೆ. ಮೂರ್ತಿಗಳಿಗೆ ಆದರೆ ಎಲ್ಲ ಸೀರೆ ಎಲ್ಲ ಉಡಿಸೋದು ಅದೆಲ್ಲ ಮಾಡ್ತಾರೆ. ಇಲ್ಲಿ ಮನೆಯಲ್ಲಿ ಕೂಡ ಈ ಥರ ಮಾಡಿ 1 ವರ್ಷಕ್ಕಾಗೋ ಅಷ್ಟು ಇಟ್ಕೊಳ್ತಾರೆ. ಮತ್ತು ಇದನ್ನು ವೇಸ್ಟ್ ಮಾಡೋದಿಲ್ಲ. ಪೂಜೆ ಆದ ಮೇಲೆ ಇದನ್ನು ಬಿಸಾಡೋದಿಲ್ಲ. ಇದನ್ನೆಲ್ಲ ಒಂದು ಚೀಲದಲ್ಲಿ ತೆಗೆದಿಟ್ಟು ದೇವರಿಗೆ ತಿಂಬು ಟೈಪು ಮಾಡ್ತಾರೆ. ನೋಡಿ, ಇದರಲ್ಲಿ 18 ಹೀಗೆ ಒಂದು ಎಳೆಯಲ್ಲಿ 18 ಇರಬೇಕು. ಪ್ಲಸ್ ಇದು 2 ಅಂದರೆ ಬ್ಲೌಸ್. ಇದು ದೇವಿಗಾದರೆ 18 ಪ್ಲಸ್ ನಾನು 2 ಇಟ್ಟಿದ್ದೇನೆ. ನೋಡಿ, ಇದು ಬ್ಲೌಸ್ ಅಂದರೆ ಈ ಥರ ಮಾಡೋದು. ನೋಡಿ, ಹೀಗೆ ಮಾಡ್ಕೊಳ್ಬೇಕು. ರೌಂಡಾಗಿ ಈ ಥರ ಮಾಡಿ ಇದಕ್ಕೆ ಅರಶಿನ ಕುಂಕುಮ ಹಚ್ಚಬೇಕು. ಫೋಟೋಗೆ ಹಚ್ಚಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು, ಅದು ಅಂಟುಕೊಳ್ತದೆ. ಈ ಥರ ನೋಡಿ, ಹೀಗೆ ಈ ಥರ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನೆಲ್ಲ ಅವರಿಂದ ಕಲ್ತ್ಕೊಂಡಿದ್ದೇನೆ. ಸ್ವಲ್ಪ ತಿಂಡಿ ಕೂಡ ಹಾಗೆ ದೇವರ ಪ್ರಸಾದ ಅದೆಲ್ಲ ಕಲ್ತ್ಕೊಂಡಿದ್ದೇನೆ. ಮತ್ತು ದೀಪಾವಳಿಗೆಲ್ಲ ಆ ಕಡೆ ಎಲ್ಲ ತುಂಬ ತಿಂಡಿ ವೆರೈಟಿ ಮಾಡ್ತಾರೆ, ಅದೆಲ್ಲ ಗೊತ್ತು ನನಗೆ. ನೋಡಿ, ಈ ಥರ ಸುತ್ತಕೊಳ್ಬೇಕು. ನಮಗೆ ಬೇಕಾದಾಗ ಕಡಿಮೆ ಆದಾಗ ನಾವು ಮಾಡಿಕೊಂಡ್ರೆ ಆಯಿತು. ಅಂದರೆ ಸ್ವಲ್ಪ ಮಡಿಯಲ್ಲಿ ಮಾಡಿದರೆ ಒಳ್ಳೆಯದು ಅಂತೇಳಿ. ಸ್ನಾನ ಕೂಡ ಆದ ಕೂಡಲೇ ಬಂದು ಮಾಡಿದರೆ ನಾವು ಶುದ್ಧದಲ್ಲಿ ಇರ್ತೇವೆ. ಅಂದರೆ ತಲೆಗೆ ಕೂಡ ಸ್ನಾನ ಮಾಡಿಕೊಳ್ಬೇಕು. ನೋಡಿ, ಉದ್ದ ಆದರೆ ಅದನ್ನು ಈ ಥರ ಮಾಡಿಕೊಂಡ್ರೆ ಆಯಿತು. ನಾವು ಬೇಕಾದಾಗ ಅದನ್ನು ಎಷ್ಟು ಬೇಕೋ ಅಷ್ಟು ಲೆಕ್ಕ ಮಾಡಿ ಉಪಯೋಗಿಸಿದರೆ ಆಯಿತು. ಸಿಂಗಲಾಗಿ ಹಾಕಬಾರ್ದು, ಡಬ್ಬಲಾಗಿ ಹಾಕ್ಕೊಳ್ಬೇಕು ದೇವರಿಗೆ. ಗಣಪತಿಗೆ ಆದರೆ 21 ಗೆಜ್ಜೆ, ಅದು ಹೀಗೆ ನಾವು ಲೆಕ್ಕ ಮಾಡಿದರೆ ಸಾಕು. ಅಥವಾ ದೊಡ್ಡ ಹತ್ತಿಯನ್ನು ಹಿಡ್ಕೊಂಡು
ಮುಷ್ಟಿಯಲ್ಲಿ ಹಿಡಿದ್ರೆ ಒಂದು ಮುಷ್ಟಿಗೆ 2 ಗೆಜ್ಜೆ ಬರುವ ಹಾಗೆ ಮಾಡಿದರೂ ಆಗ್ತದೆ. ಇದು ಒಳ್ಳೆ ಹತ್ತಿಯಿಂದ ಮಾಡಬೇಕು. ನೋಡಿ ಈ ಥರ ಪ್ಲೇಸ್ಟಿಕಲ್ಲಿ ಹಾಕಿದ್ದೇನೆ. ಗಂಧ ಕೂಡ ಹಚ್ಕೊಳ್ಬೇಕು ಪೂಜೆಗೆ ಆಗುವಾಗ. ಶಿವದೇವರಿಗೆ ಆದರೆ ವಿಭೂತಿ. ಈ ಥರ ಮಾಡಿಟ್ಟುಕೊಂಡ್ರೆ ಆಯಿತು. ನಮಗೆ ಬೇಕಾದಾಗ ಯೂಸ್ ಮಾಡ್ಬೋದು. ನೋಡಿ ಆಯಿತು. ಈಗ ಇದನ್ನು ಪುನಃ ಇನ್ನು ಹೀಗೆ ನಾನು ಕಟ್ಟಿ ಇಡ್ತೇನೆ.